ಹಾಯ್ ಫ್ರೆಂಡ್ಸ್, ಭಾರತ ದೇಶದ ಪ್ರತಿ ಮೂಲೆ ಮೂಲೆಯಲ್ಲೂ ಜನರಿದ್ದಾರೆ. ಭಾರತ ಮಾತ್ರವಲ್ಲ, ಪ್ರಪಂಚದ ಎಲ್ಲ ದೇಶಗಳಲ್ಲಿ ಎಲ್ಲ ಕಡೆ ಜನರಿದ್ದಾರೆ. ಆದರೆ ಆಸ್ಟ್ರೇಲಿಯಾ ಮಾತ್ರ ಇದಕ್ಕೆ ವಿಭಿನ್ನವಾಗಿ ಇದೆ. ಇಲ್ಲಿ ಜನಸಂಖ್ಯೆ 2,57,00,000 ಮಾತ್ರ. ಅಂದರೆ ನಮ್ಮ ದೇಶದ ಕೆಳಗೆ ಇರುವ ಅತಿ ಚಿಕ್ಕ ದೇಶವಾದ ಶ್ರೀಲಂಕಾಗೆ ಸಮಾನ. ನಮ್ಮ ಬೆಂಗಳೂರಿನಲ್ಲಿರುವ ಜನರಿಗಿಂತ 2 ಪಟ್ಟು ಹೆಚ್ಚು ಜನರು ಮಾತ್ರ ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ. ಆದರೆ ಆಸ್ಟ್ರೇಲಿಯಾ ಪ್ರಪಂಚದಲ್ಲೇ 6ನೇ ಅತಿ ದೊಡ್ಡ ದೇಶ. ಇಲ್ಲಿ ಕೃಷಿ ಭೂಮಿ ನಮ್ಮ ಭಾರತಕ್ಕಿಂತ 2 ಪಟ್ಟು ಜಾಸ್ತಿ ಇದೆ. ಆದರೆ ಅಲ್ಲಿ ಜನ ಇಲ್ಲ. ಆಸ್ಟ್ರೇಲಿಯಾದಲ್ಲಿರುವ 90% ಜನರು ಅಲ್ಲಿ ಇರುವ ಭೂಭಾಗದಲ್ಲಿ 0.25% ಭಾಗದಲ್ಲಿ ಮಾತ್ರ ಜೀವನ ಮಾಡ್ತಿದ್ದಾರೆ. ಅದರಲ್ಲೂ 80% ಜನ ಸಮುದ್ರ ತೀರಗಳಲ್ಲೇ ಜೀವನ ಮಾಡ್ತಿದ್ದಾರೆ. ಅತಿ ಹೆಚ್ಚು ಧನವಂತರಿರುವ ದೇಶಗಳಲ್ಲಿ ಆಸ್ಟ್ರೇಲಿಯಾ 8ನೇ ಸ್ಥಾನದಲ್ಲಿ ಇದೆ. ಅಮೆರಿಕದಲ್ಲಿರುವ ಹೆಚ್ಚು ಜನ ಅಂದರೆ 90% ಜನ ನಗರಗಳಲ್ಲಿ ಜೀವನ ಮಾಡ್ತಿದ್ದಾರೆ. ಇದೇ ರೀತಿ ಆಸ್ಟ್ರೇಲಿಯಾದಲ್ಲಿರುವ 90% ಜನ ವೆಸ್ಟ್ ಕೋಸ್ಟ್ನಲ್ಲಿರುವ ನಗರಗಳಲ್ಲಿ ಜೀವನ ಮಾಡ್ತಿದ್ದಾರೆ. ಆದರೆ ಈ ರೀತಿ ಏಕೆ? ಆಸ್ಟ್ರೇಲಿಯಾ 90% ಖಾಲಿಯಾಗಿ ಏಕೆ ಇದೆ? ಅಲ್ಲಿ ಜನಸಂಖ್ಯೆ ಏಕೆ ಕಮ್ಮಿ? ಇದಕ್ಕೆ ಕಾರಣಗಳೇನು? ಆಸ್ಟ್ರೇಲಿಯಾದ ಭೌಗೋಳಿಕ ಸ್ಥಿತಿ ಹೇಗಿದೆ? ಇದರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಆಸ್ಟ್ರೇಲಿಯಾ ಒಂದು ದೊಡ್ಡ ದ್ವೀಪ. ಇದು ಒಂದು ಖಂಡ, ದೇಶ ಹಾಗೂ ದ್ವೀಪ. ಡಚ್ಚರು ಭಾರತ ದೇಶವನ್ನು ಕಂಡುಹಿಡಿಯುವ ಪ್ರಯತ್ನದಲ್ಲೇ ಆಸ್ಟ್ರೇಲಿಯಾವನ್ನು ಕೂಡ ಕಂಡುಹಿಡಿತಾರೆ. 16ನೇ ಶತಮಾನದಲ್ಲಿ ಡಚ್ಚರು, 17ನೇ ಶತಮಾನದಲ್ಲಿ ಬ್ರಿಟಿಷರು ಆಸ್ಟ್ರೇಲಿಯಾಗೆ ಕಾಲಿಡ್ತಾರೆ. ಇಂಡಿಯನ್ ಓಷನ್ ಮತ್ತು ಪೆಸಿಫಿಕ್ ಓಷನ್ ಮಧ್ಯದಲ್ಲಿ ಇರುವ ಆಸ್ಟ್ರೇಲಿಯಾದ ವಿಸ್ತೀರ್ಣ 29,69,907 ಸ್ಕ್ವೇರ್ ಮೈಲ್ಸ್. ಇದು ಪ್ರಪಂಚದಲ್ಲೇ 6ನೇ ಅತಿ ದೊಡ್ಡ ದೇಶ ಹಾಗೂ ಅತಿ ಚಿಕ್ಕ ಖಂಡ. ಆಸ್ಟ್ರೇಲಿಯಾ ಪ್ರಪಂಚದಲ್ಲೇ ಅತಿ ಪುರಾತನವಾದ ದ್ವೀಪ. ಇಲ್ಲಿನ ಭೂಮಿ 5 ಲಕ್ಷ ವರ್ಷಗಳ ಪುರಾತನವಾದದ್ದು. ಯುರೋಪ್ ದೇಶಗಳಲ್ಲಿರುವ ಭೂಮಿ ಮಾತ್ರ 6,000 ವರ್ಷಗಳ ಪುರಾತನವಾದದ್ದು ಮಾತ್ರ. ಆದ್ದರಿಂದಲೇ ಆಸ್ಟ್ರೇಲಿಯಾ ವ್ಯವಸಾಯ ಕ್ಷೇತ್ರವಾಗಿ ಬದಲಾಗಿದೆ. ಆದರೂ ಆಸ್ಟ್ರೇಲಿಯಾದಲ್ಲಿರುವ ಜನರು ತೀರ ಪ್ರದೇಶಗಳಲ್ಲಿ ಮಾತ್ರ ಜೀವನ ಮಾಡ್ತಿದ್ದಾರೆ. ಆದ್ದರಿಂದ ಆಸ್ಟ್ರೇಲಿಯಾದಲ್ಲಿರುವ 90% ಭೂಭಾಗ ಖಾಲಿಯಾಗೇ ಇದೆ. 2020ರ ಸರ್ವೆ ಪ್ರಕಾರ ಆಸ್ಟ್ರೇಲಿಯಾದಲ್ಲಿರುವ ಪ್ರತಿ 1 ಕಿಲೋಮೀಟರ್ಗೆ 3 ಅಥವಾ 4 ಜನ ಮಾತ್ರ ಇದ್ದಾರೆ. ಅದೇ ಭಾರತ ದೇಶದಲ್ಲಿ ಆದರೆ ಪ್ರತಿ 1 ಕಿಲೋಮೀಟರ್ಗೆ 464 ಜನ ಇದ್ದಾರೆ. ಆಸ್ಟ್ರೇಲಿಯಾದ ವೆಸ್ಟ್ ಕೋಸ್ಟ್ನಲ್ಲಿ ಇರುವ ಪಿಲ್ಬಾರ್ ಪ್ರದೇಶ ತುಂಬಾ ಸಾರವಂತವಾದ ಪ್ರದೇಶ. ಇದು ಜಪಾನ್ಗೆ ಸಮಾನವಾಗಿ ಇರುತ್ತೆ. ಆದರೆ ಅಲ್ಲಿನ ಜನಸಂಖ್ಯೆ ಮಾತ್ರ 10,000 ಮಾತ್ರ. ಅದರಲ್ಲೂ ನ್ಯೂಮ್ಯಾನ್ ಅನ್ನೋ ನಗರದಲ್ಲಿ ಮಾತ್ರ ಹೆಚ್ಚು ಜನ ಇದ್ದಾರೆ. ಇನ್ನು ಸೌತ್ನಲ್ಲಿರುವ ಅಡಿಲೇಡ್ ಅನ್ನೋ ನಗರ ಆಸ್ಟ್ರೇಲಿಯಾದಲ್ಲಿ ಅತಿ ದೊಡ್ಡ ನಗರ. ಇಲ್ಲಿನ ಜನಸಂಖ್ಯೆ 1.3 ಮಿಲಿಯನ್. ಅಲ್ಲಿ ಕಾರ್ಪೊರೇಟ್ ರಂಗದಲ್ಲಿ ಕೇವಲ 3,100 ಜನ ಮಾತ್ರ ಇದ್ದಾರೆ. ಇಲ್ಲಿಗೆ ಹತ್ತಿರದಲ್ಲಿರುವ ಇನ್ನೊಂದು ಪ್ರದೇಶದಲ್ಲಿ ಒಂದು ಪ್ರೈವೇಟ್ ಕಂಪನಿ ಇದೆ. ಈ ಕಂಪನಿ ಕಾರಣದಿಂದಲೇ ಅಲ್ಲಿನ ಜನಸಂಖ್ಯೆಯನ್ನು ಗುರುತಿಸ್ತಾರೆ. ಅಲ್ಲಿ ಜನಸಂಖ್ಯೆ ಎಷ್ಟು ಗೊತ್ತಾ? ಕೇವಲ 8 ಜನ ಮಾತ್ರ. ಇಂತಹ ವಿಚಿತ್ರವಾದ ಜನಸಂಖ್ಯೆ ಆಸ್ಟ್ರೇಲಿಯಾದಲ್ಲಿ ಬಿಟ್ಟರೆ ಪ್ರಪಂಚದಲ್ಲಿ ಎಲ್ಲಿ ಕಾಣಿಸೋದಿಲ್ಲ. ಆಸ್ಟ್ರೇಲಿಯಾ ತುಂಬ ಪುರಾತನವಾದ ಭೂಮಿ. ಸುಮಾರು ಲಕ್ಷ ವರ್ಷಗಳಿಂದ ಅದು ಅಭಿವೃದ್ಧಿಯಾಗುತ್ತಲೇ ಇದೆ. ಇಷ್ಟು ಪುರಾತನವಾದ ಭೂಮಿಯಾದ ಕಾರಣ ಅಲ್ಲಿನ ಭೂಮಿಗೆ ಹೆಚ್ಚು ನಷ್ಟಗಳು ಬರ್ತಿವೆ ಅಂತ ಹೇಳ್ತಿದ್ದಾರೆ. ಭೂಮಿಯೆಲ್ಲ ಒಣಗಿದ ರೀತಿ ಇರೋದ್ರಿಂದ ಅಲ್ಲಿ ನೀರು ಇಂಗಿ ಹೋಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿನ ಭೂಭಾಗವೆಲ್ಲ ಮರುಭೂಮಿಯಾಗಿ ಬದಲಾಗಿ ಹೋಗಿದೆ. ಆದ್ದರಿಂದಲೇ ಪ್ರಪಂಚದಲ್ಲೇ ಅತಿ ಹೆಚ್ಚು ಭೌಗೋಳಿಕ ಸಮಸ್ಯೆ ಇರುವ ದೇಶ ಅಂತ ಆಸ್ಟ್ರೇಲಿಯಾವನ್ನು ಕರೀತಾರೆ. ಹೆಚ್ಚು ಒಣಗಿರುವ ಭೂಮಿ ಅಂತ, ನೀರು ಕಮ್ಮಿ ಇರುವ ಪ್ರದೇಶ ಅಂತ, ನೀರನ್ನು ಹೆಚ್ಚಾಗಿ ಬಳಸುವ ದೇಶ ಅಂತ ಆಸ್ಟ್ರೇಲಿಯಾವನ್ನು ಕರೀತಾರೆ. ಆಸ್ಟ್ರೇಲಿಯಾದ ವೆಸ್ಟ್ ಮತ್ತು ನಾರ್ತ್ ತೀರದಲ್ಲಿ ಪ್ರಪಂಚದಲ್ಲಿ ಅತಿದೊಡ್ಡ ಮರುಭೂಮಿ ಪ್ರದೇಶಗಳು ಇವೆ. ಗಿಬ್ಸನ್ ಡೆಸಾರ್ಟ್, ಗ್ರೇಟ್ ವಿಕ್ಟೋರಿಯನ್ ಡೆಸಾರ್ಟ್, ಗ್ರೇಟ್ ಸ್ಯಾಂಡ್ ಡೆಸಾರ್ಟ್. ಈ ಮೂರನ್ನ ಬೆರೆತು ದ ಗ್ರೇಟ್ ಆಸ್ಟ್ರೇಲಿಯನ್ ಡೆಸಾರ್ಟ್ ಅಂತ ಕರೀತಾರೆ. ಇವುಗಳ ವಿಸ್ತೀರ್ಣ 10 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ಸ್. ಆಸ್ಟ್ರೇಲಿಯಾದ ಭೂಭಾಗದಲ್ಲಿ 80% ಇವೇ ಆಕ್ರಮಿಸಿವೆ. ಇನ್ನು ಆಸ್ಟ್ರೇಲಿಯಾದಲ್ಲಿ ಒಟ್ಟು 10 ಮರುಭೂಮಿಗಳು ಇವೆ. ಇವು ಆಸ್ಟ್ರೇಲಿಯಾದ ತೀರ ಪ್ರದೇಶವನ್ನು 35% ಆಕ್ರಮಿಸಿವೆ.
ಅಲ್ಲಿನ ತೀರ ಪ್ರದೇಶಗಳಲ್ಲಿ ಪರ್ವತಗಳು ಇಲ್ಲದೇ ಇರುವ ಕಾರಣದಿಂದ ಮಳೆ ಹೆಚ್ಚಾಗಿ ಬರೋದಿಲ್ಲ. ಆದರೂ ಮರುಭೂಮಿಗಳಿಗೆ ಹೋಗಲೇಬೇಕಾದ ಪರಿಸ್ಥಿತಿ ಅಲ್ಲಿ ಕಾಣಿಸುತ್ತೆ. ಸುಮಾರು 70ರಷ್ಟು ಆಸ್ಟ್ರೇಲಿಯಾದ ಮರುಭೂಮಿಗಳು ಮಳೆ ಇಲ್ಲದೆ ಬರಗಾಲದ ರೀತಿ ಬದಲಾಗಿ ಹೋಗಿವೆ. ಈ ಪ್ರದೇಶದಲ್ಲಿ 3% ಜನ ಮಾತ್ರ ಇದ್ದಾರೆ. ಆಸ್ಟ್ರೇಲಿಯಾದ ನಾರ್ತ್ ಈಸ್ಟ್ನಲ್ಲಿರುವ ಪೆರ್ತ್ ನಗರದಲ್ಲಿ ಮಳೆ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಇಲ್ಲಿಗೆ ಜನ ಹೆಚ್ಚಾಗಿ ಬರ್ತಾರೆ. ಇನ್ನೊಂದು ಕಡೆ ಅಂದರೆ ಈಶಾನ್ಯದ ಕಡೆ ಕೇಪ್ ಟೌನ್ನಿಂದ ಹಿಡಿದು ತಸ್ಮಾನಿಯಾ ಮಧ್ಯದಲ್ಲಿ ಪೀಠಭೂಮಿ ಹೆಚ್ಚಾಗಿ ಕಾಣಿಸುತ್ತೆ. ಈ ಪ್ರದೇಶವನ್ನ ದ ಗ್ರೇಟ್ ಡಿವೈಡಿಂಗ್ ರೇಂಜ್ ಅಂತ ಕರೀತಾರೆ. ಇಲ್ಲಿ ಪೆಸಿಫಿಕ್ ಮಹಾಸಮುದ್ರದಿಂದ ಗಾಳಿ ಬೀಸೋದ್ರಿಂದ ದ ಗ್ರೇಟ್ ಡಿವೈಡಿಂಗ್ ರೇಂಜ್ನಲ್ಲಿ ಇರುವ ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಬರುತ್ತೆ. ಆದ್ದರಿಂದ ಈ ಪ್ರದೇಶ ಹೆಚ್ಚು ಕಾಡುಗಳಿಂದ ತುಂಬಿರುತ್ತೆ. ಬೆಳೆಗಳನ್ನು ಸಹ ಹೆಚ್ಚಾಗಿ ಬೆಳೀತಾರೆ. ಆದರೆ ಪಶ್ಚಿಮದಲ್ಲಿ ಮರುಭೂಮಿಗಳು, ಉತ್ತರ ಭಾಗದಲ್ಲಿ ಪೀಠಭೂಮಿ ಇರೋ ಕಾರಣದಿಂದ ಅಲ್ಲಿನ ಜನಸಂಖ್ಯೆ ತುಂಬ ಕಮ್ಮಿ ಇದೆ. ಇನ್ನು ದಕ್ಷಿಣದ ಕಡೆ 2 ಮಹಾನದಿಗಳು ಇವೆ, ಮುರ್ರೆ ಮತ್ತು ಡಾರ್ಲಿಂಗ್ ನದಿಗಳು. ಇವು ಪೀಠಭೂಮಿಯಲ್ಲಿ ಹುಟ್ಟಿ ಮುಂದೆ ಹೋಗಿ ಮತ್ತೆ ಒಂದಾಗುತ್ತೆ. ಆದ್ದರಿಂದ ಇವುಗಳನ್ನು ಮುರ್ರೆ ಡಾರ್ಲಿಂಗ್ ರಿವರ್ಸ್ ಅಂತ ಕರೀತಾರೆ. ಆದರೆ ಇವು ದಕ್ಷಿಣದ ಕಡೆ ಹರಿಯೋದ್ರಿಂದ ಅಲ್ಲಿ ಪೂರ್ತಿ ಖಾಲಿಯಾಗೇ ಇರುತ್ತೆ. ದಕ್ಷಿಣ ಪಶ್ಚಿಮ ಏಷ್ಯಾದಲ್ಲಿ ಇರುವ ದೇಶಗಳಿಗಿಂತ ಹೆಚ್ಚು ವ್ಯವಸಾಯ ಭೂಮಿ ಆಸ್ಟ್ರೇಲಿಯಾದಲ್ಲೇ ಇದೆ. ಅದರಲ್ಲೂ ಹೆಚ್ಚಾಗಿ ಆಸ್ಟ್ರೇಲಿಯಾದ ಪಶ್ಚಿಮ ಭಾಗದಲ್ಲೇ ಇದೆ. ಆಸ್ಟ್ರೇಲಿಯಾದಲ್ಲಿರುವ ಮುರ್ರೆ ಡಾರ್ಲಿಂಗ್ ನದಿಗಳಿಂದ ಸುಮಾರು 30 ಲಕ್ಷ ಜನ ಜೀವನ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಸಮಸ್ಯೆ ಏನು ಅಂದರೆ ಈ ನದಿಗಳು ಗ್ರೇಟ್ ಡಿವೈಡಿಂಗ್ ರೇಂಜ್ನಿಂದ ಮುಂದೆ ಇವೆ. ಆದ್ದರಿಂದ ಈ ನದಿಗಳಲ್ಲಿ ಹೆಚ್ಚಾಗಿ ಪ್ರವಾಹ ಬರೋದಿಲ್ಲ. ಇವುಗಳಲ್ಲಿ ಕೇವಲ 24,000 ಗೀಗಾಲೀಟರ್ ನೀರು ಮಾತ್ರ ಇದೆ. ಅಂದರೆ ಅಮೆರಿಕಾದಲ್ಲಿರುವ ಮಿಸಿಸಿಪಿ ನದಿ ನೀರಿಗಿಂತ 24 ಪಟ್ಟು ಕಮ್ಮಿ. ಆಸ್ಟ್ರೇಲಿಯಾದಲ್ಲಿ ಮಳೆ ಗ್ರೇಟ್ ಡಿವೈಡಿಂಗ್ ರೇಂಜ್ನಲ್ಲಿ ಮಾತ್ರ ಸುರಿಯುತ್ತೆ. ಅದರಲ್ಲೂ ನದಿ ಪ್ರದೇಶದಲ್ಲಿ ತುಂಬ ಕಮ್ಮಿ. ಆದ್ದರಿಂದ ನದಿಗಳಲ್ಲಿ ನೀರು ಕೂಡ ತುಂಬ ಕಮ್ಮಿ. ಆದ್ದರಿಂದ ಅಲ್ಲಿನ ಜನ ಪಶ್ಚಿಮದ ಕಡೆ ವಲಸೆ ಹೋಗ್ತಿದ್ದಾರೆ. ಅನುಕೂಲಕರವಾದ ವಾತಾವರಣ ಮತ್ತು ನೀರು ಇರೋದ್ರಿಂದ ಆಸ್ಟ್ರೇಲಿಯಾದ ಉತ್ತರ ಭಾಗ ಮತ್ತು ಪಶ್ಚಿಮ ಭಾಗದಲ್ಲಿ ಜನರು ಜಾಸ್ತಿ. ಉಳಿದ ಆಸ್ಟ್ರೇಲಿಯಾದ ಭೂಭಾಗದಲ್ಲಿ ನೀರು ಇಲ್ಲದಿರುವ ಕಾರಣದಿಂದ 90% ಖಾಲಿಯಾಗೇ ಇದೆ. ಇದಕ್ಕಿಂತ ಮುಂಚೆ ಅಂದರೆ ಕೆಲವು ಕೋಟಿ ವರ್ಷಗಳ ಹಿಂದೆ ಆಸ್ಟ್ರೇಲಿಯಾ ಅಂಟಾರ್ಕಿಟಿಕಾ ಖಂಡದ ಜೊತೆ ಕನೆಕ್ಟ್ ಆಗಿ ಇತ್ತು. ಇವೆರಡೂ ಬೇರೆಯಾದ ಸಮಯದಲ್ಲಿ ಗಾಳಿ ನೀರಿನಲ್ಲೂ ಸಹ ಬದಲಾವಣೆಗಳು ಬರುತ್ತೆ. ಅಂಟಾರ್ಟಿಕಾ ತುಂಬ ತಣ್ಣನೆಯ ಪ್ರದೇಶ, ಆಸ್ಟ್ರೇಲಿಯಾ ತುಂಬ ಉಷ್ಣಾಂಶ ಇರುವ ಪ್ರದೇಶ. ಪ್ರಪಂಚದಲ್ಲೇ ಅತಿ ಹೆಚ್ಚು ಉಷ್ಣಾಂಶ ಇರುವ ನಗರಗಳು ಆಸ್ಟ್ರೇಲಿಯಾದಲ್ಲೇ ಇವೆ. ಆಸ್ಟ್ರೇಲಿಯಾದ 3 ಕಡೆ ಬಿಸಿ ನೀರಿನ ಸಮುದ್ರಗಳು ಇವೆ. ಆದರೆ ದಕ್ಷಿಣದ ಕಡೆ ಮಳೆ ನೀರಿನ ಕಾರಣದಿಂದ ಸ್ವಲ್ಪ ಬಿಸಿ ಮತ್ತು ತಣ್ಣನೆಯ ವಾತಾವರಣಗಳು ಕಾಣಿಸುತ್ತೆ. ಆದ್ದರಿಂದ ತುಂಬ ಜನ ದಕ್ಷಿಣ ತೀರಕ್ಕೆ ಬರ್ತಿದ್ದಾರೆ. ಅದೇ ರೀತಿ ಉದ್ಯೋಗ ಅವಕಾಶಗಳಿಗಾಗಿ ಕೂಡ ಸಮುದ್ರ ತೀರದಲ್ಲಿ ವಾಸ ಮಾಡ್ತಿದ್ದಾರೆ. ಇನ್ನು ಆಸ್ಟ್ರೇಲಿಯಾದಲ್ಲಿ ಗೋಲ್ಡ್ ಮೈನ್ ಸಿಕ್ಕ ನಂತರ ಯುರೋಪಿಯನ್ನರು ಇಲ್ಲಿ ವಾಸ ಮಾಡಲು ಮುಂದೆ ಬರ್ತಾರೆ. ಯುರೋಪ್ನಲ್ಲಿ ಹೆಚ್ಚು ಶೀತಲ ಪ್ರದೇಶ ಇರೋ ಕಾರಣ ಆಸ್ಟ್ರೇಲಿಯಾದ ಸಮುದ್ರ ತೀರದಲ್ಲಿ ಇವರು ವಾಸ ಮಾಡಲು ಇಷ್ಟಪಡ್ತಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಸುಮಾರು 90% ಜನರು ಯುರೋಪಿಯನ್ನರೇ ಇದ್ದಾರೆ. ಇವರು ಹೆಚ್ಚು ಉಷ್ಣಾಂಶವನ್ನು ಸಹಿಸೋದಿಲ್ಲ. ಆದ್ದರಿಂದ ಸಮುದ್ರ ತೀರದಲ್ಲಿ ಮತ್ತು ತಣ್ಣನೆಯ ಪ್ರದೇಶದಲ್ಲಿ ವಾಸ ಮಾಡಲು ಇಷ್ಟಪಡ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ ಆಸ್ಟ್ರೇಲಿಯಾದ ಪೂರ್ವಿಕರು ಭಾರತೀಯರ DNA ಹೊಂದಿದ್ದಾರೆ. ಸಾವಿರಾರು ವರ್ಷಗಳಿಂದ ಆಸ್ಟ್ರೇಲಿಯಾದಲ್ಲಿ ಇರುವವರೆಲ್ಲ ಭಾರತೀಯ ಮೂಲದವರೇ. ಇನ್ನು ಆಸ್ಟ್ರೇಲಿಯಾದಲ್ಲಿ ಭೂಭಾಗ ತುಂಬ ಖಾಲಿ ಇರೋ ಕಾರಣ ಅಲ್ಲಿ ಲ್ಯಾಂಡ್ ಪ್ರೈಸ್ ಎಷ್ಟು ಅಂತ ನಮಗೆ ಡೌಟ್ ಬರುತ್ತೆ. ಆಸ್ಟ್ರೇಲಿಯಾದಲ್ಲಿ ಇರುವ ನ್ಯೂ ಸೌತ್ ವೇಲ್ಸ್ನಲ್ಲಿ ಭೂಮಿ ತುಂಬ ಚೀಪಾಗಿ ಸಿಗುತ್ತೆ. ಆದರೆ ಅಲ್ಲಿ ವ್ಯವಸಾಯ ಮಾಡಲು ಆಗೋದಿಲ್ಲ. ಏಕೆ ಅಂದರೆ ಅಲ್ಲಿ ನೀರು ತುಂಬ ಕಮ್ಮಿ. ಆದ್ದರಿಂದ ಕುರಿ, ಕೋಳಿ, ಹಸು ಈ ರೀತಿ ಪ್ರಾಣಿ ಸಾಕಾಣಿಕೆಯಲ್ಲಿ ಮಾಡಬಹುದು. ಅಲ್ಲಿ 1 ಎಕರೆ ಭೂಮಿ ಕೇವಲ 9,000 ಮಾತ್ರ. ಇವು ಫ್ರೆಂಡ್ಸ್ ಆಸ್ಟ್ರೇಲಿಯಾಗೆ ಸಂಬಂಧಪಟ್ಟ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.